ಪ್ರಯೋಜನವತ್ವಾತ್ ಓಂ. ಇದು ಬ್ರಹ್ಮಸೂತ್ರದ 2ನೇ ಅಧ್ಯಾಯದ ಮೊದಲ ಪಾದದ 33ನೇ ಸೂತ್ರ. ಅಥೈಷ ಏವ ಪರಮಾನಂದ ಇತ್ಯಾದಿನ ಕೃತಕೃತ್ಯತ್ವಾತ್ ನ ಪ್ರಯೋಜನಾಯ ಸೃಷ್ಟಿ. ಸೂತ್ರ ಏನಿದೆ, ವ್ಯಾಸರ ಸೂತ್ರ, ಅದಕ್ಕೆ ಆಚಾರ್ಯರು ಒಂದು ವೇದವಾಕ್ಯವನ್ನು ಉದ್ಧರಿಸ್ತಾರೆ. ಪರಮಾನಂದ ಪೂರ್ಣಾನಂದ ಉಳ್ಳವನು ಅಂತ ಶ್ರುತಿ ಹೇಳ್ತಾ ಇರೋದ್ರಿಂದ ಅವನು ಯಾವುದೇ ಪ್ರಯೋಜನವನ್ನು ಉದ್ದೇಶವಾಗಿ ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇಲ್ಲ. ಮತ್ತೆ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಮುಂದೆ 34ನೇ ಸೂತ್ರ. ಯಥಾ ಲೋಕೆ ಮತ್ತಸ್ಯ ಸುಖೋದ್ರೇಕಾದೇವ ನೃತ್ಯಗಾನಾದಿ ಲೀಲಾ ನ ಪ್ರಯೋಜನಾಪೇಕ್ಷೆಯ ಏವಮೇವ ಈಶ್ವರಸ್ಯ. ಲೋಕದಲ್ಲಿ ಒಬ್ಬ ಉನ್ಮತ್ತನಾದಂಥ ವ್ಯಕ್ತಿ, ಹುಚ್ಚ ಅಥವಾ ಮದ್ಯಪಾನ ಮಾಡಿದಂತಹ ವ್ಯಕ್ತಿ, ಅವನು ಕೇವಲ ಮದೋದ್ರೇಕದಿಂದೇ ಕಾರ್ಯ ಮಾಡ್ತಾ ಇರ್ತಾನೆ. ಅದರಂತೆ ಈಶ್ವರನಿಗೂ ಕೂಡ ಅಂಥ ಆನಂದೋದ್ರೇಕದ ಸ್ಥಿತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಹೊರತು ಅವನಿಗೆ ಅದರಿಂದ ಆಗಬೇಕಾದಂಥ ಪ್ರಯೋಜನ ಏನೂ ಇಲ್ಲ ಅಂತದ್ರ ತಾತ್ಪರ್ಯ. ಮತ್ತು ಬ್ರಹ್ಮಸೂತ್ರದಲ್ಲೂ ಕೂಡ ಅಥವಾ ಒಂದು ಭಾಷ್ಯದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಶ್ಲೋಕವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಸೃಷ್ಟ್ಯಾದಿಕಂ ಹರಿರ್ನೇವ ಪ್ರಯೋಜನಮಪೇಕ್ಷಿತು ಕುರುತೆ ಕೇವಲಾನಂದಾತ್ ಯಥಾ ಮತ್ತಸ್ಯ ನರ್ತನಂ ಅಂತ. ಸೃಷ್ಟಿ ಮೊದಲಾದ ಕಾರ್ಯಗಳನ್ನು ಭಗವಂತ ಯಾವುದೇ ಪ್ರಯೋಜನದ ಅಪೇಕ್ಷೆಯಿಂದ ಮಾಡ್ತಾ ಇಲ್ಲ. ಅವನು ಕೇವಲ ಆನಂದದ ಉದ್ರೇಕದಿಂದ ಕಾರ್ಯಗಳನ್ನು ಅವನು ಮಾಡ್ತಾ ಇದ್ದಾನಷ್ಟೇ. ಮತ್ತ ಅಂತಲೇ ಅವನಿಗೆ ಉದಾಹರಣೆ ಕೊಟ್ಟಿದ್ದಾರೆ. ಮತ್ತನಾದವನು ಹೇಗೆ ಇನ್ನೊಬ್ಬರದ್ದು ಯಾರ್ದೋ ಪ್ರಶಂಸೆ, ಸ್ಥಾನ, ಮಾನ, ಧನ ಇತ್ಯಾದಿಗಳನ್ನೇನೂ ಬಯಸದೆ ಕಾರ್ಯವನ್ನು ಮಾಡ್ತಾ ಇರ್ತಾನೋ ಹಾಗೆ ಭಗವಂತನು ಕಾರ್ಯ ಮಾಡ್ತಾನೆ ಅಂತ ತಾತ್ಪರ್ಯ. ಅಲ್ಲಿ ಹಿಂದೆ ಪ್ರಶ್ನೆ ಮಾಡುವವರು ಏನೂ ಪ್ರಯೋಜನ ಇಲ್ಲದೆ ಕಾರ್ಯ ಮಾಡ್ತಾನೆ ಅಂತಾದರೆ ಅವನು ಪ್ರೇಕ್ಷಾವಾನ್ ಆಗದೇ ಇರಬೇಕಾದಿತ್ತು ಅಂತ ಪ್ರಶ್ನೆ ಮಾಡಿದ್ದಾರಲ್ಲ. ಪ್ರೇಕ್ಷಾವಾನ್ ಅಂದರೆ ವಿವೇಕಿ, ಪ್ರೇಕ್ಷಾವಾನ್ ಆಗದೇ ಇರಬೇಕಾದಿತ್ತು ಅಂದರೆ ವಿವೇಕಿ ಆಗದೇ ಇರಬೇಕಾದಿತ್ತು ಅಂತ ಪ್ರಶ್ನೆ ತಾತ್ಪರ್ಯ ಆಗಿತ್ತು. ಅವನನ್ನು ವಿವೇಕಿ ಆಗದೇ ಇರಬೇಕಾದಿತ್ತು ಅಂತ ನೀವು ಅಂದ್ಕೊಂಡ್ರೂ ಕೂಡ ತಪ್ಪಲ್ಲ. ಭಗವಂತನ ಸ್ವಭಾವನೆ ಆಗಿದೆ. ಉನ್ಮತ್ತ, ಅವಿವೇಕಿ ಮೊದಲಾದ ಸರ್ವಶಬ್ದಗಳಿಂದಲೂ ಅವನು ವಾಚ್ಯ. ಆದ್ರಿಂದ ಅವಿವೇಕಿ ಅಂತ ಅವನ ಕಾರ್ಯ ಮಾಡ್ತಾನೆ ಅಂತ ನೀವು ತಿಳ್ಕೊಂಡ್ರೂ ಕೂಡ ಏನು ತಪ್ಪಿಲ್ಲ. ಆದರೆ ಈ ಜಗತ್ತಿನಲ್ಲಿ ಅವಿವೇಕಿ, ಹುಚ್ಚ ಇಂಥ ವ್ಯಕ್ತಿಗಳನ್ನು ಯಾವ ದೃಷ್ಟಿಯಿಂದ ಅವಿವೇಕಿ, ಹುಚ್ಚ ಅಂತಂತೀವೋ ಆ ಥರ ಇವನು ಅವಿವೇಕಿ, ಹುಚ್ಚ ಅಲ್ಲ. ಕೇವಲ ಆನಂದದ ಉನ್ಮಾದ ಅಂತ ಇಷ್ಟೇ ಅರ್ಥ ಅದಕ್ಕೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಮತ್ತು ಮುಂದೆ ಅಲ್ಲೇ ಒಂದು ವೇದವಾಕ್ಯನ ಹೇಳ್ತಾರೆ. ಪೂರ್ಣಾನಂದನಾದಂಥ ಆ ಭಗವಂತನಿಗೆ ಯಾವ ಅಪೇಕ್ಷೆ ಇರ್ಲಿಕ್ಕೆ ಸಾಧ್ಯ? ಯಾವ ಅಪೇಕ್ಷೆಯೂ ಇಲ್ಲದೇನೆ ಅವನು ಕಾರ್ಯವನ್ನು ಮಾಡುವಂಥವನು. ಪೂರ್ಣಾನಂದಸ್ಯ ತಸ್ಯೇಹ ಪ್ರಯೋಜನಮತಿ ಕುತಃ ಮುಕ್ತ ಅಪಿ ಆಪ್ತಕಾಮಾಸ್ಯು ಕಿಮು ತಸ್ಯಾಖಿಲಾತ್ಮನಃ. ಮುಕ್ತರಾದಂತಹ ಜೀವರೇ ಆಪ್ತಕಾಮರಾಗಿರ್ತಾರೆ. ಹಾಗಿರುವಾಗ ಈ ಪರಮಾತ್ಮ ಆಪ್ತಕಾಮನಾಗಿದ್ದಾನೆ, ಅವನು ಏನನ್ನೂ ಬಯಸ್ತಾ ಇಲ್ಲ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕೇನು? ಹೇಳುವ ಅಗತ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಉಪನಿಷತ್ನಲ್ಲಿಯೂ ಕೂಡ ದೇವಶೇಷ ಸ್ವಭಾವೋಯ ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಬಂದಿದೆ. ಕ್ರೀಡಾರ್ಥಂ ಸೃಷ್ಟಿರಿತ್ಯನ್ಯೇ ಭೋಗಾರ್ಥಮಿತಿ ಚಾಪರೆ ದೇವಶೇಷ ಸ್ವಭಾವೋಯ ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಅಲ್ಲಿ ಬಂದಿರುವಂತಹ ವಿಷಯ. ಕ್ರೀಡಾರ್ಥಂ ಸೃಷ್ಟಿರಿತ್ಯನ್ಯೇ, ಒಬ್ಬೊಬ್ಬರು ಭಗವಂತನ ಸೃಷ್ಟಿಯನ್ನು ವಿವೇಚಿಸುವಂಥವ್ರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತಾಡ್ತಾರೆ. ಕ್ರೀಡಾರ್ಥಂ ಸೃಷ್ಟಿರಿತ್ಯನ್ಯೇ, ಕ್ರೀಡೆಗಾಗಿ ಸೃಷ್ಟಿ ಅಂತ ಕೆಲವರು ಹೇಳ್ತಾರೆ.
ಭೋಗಕ್ಕಾಗಿ ಅಂತ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ಎಲ್ಲವೂ ಸರಿನೇ, ಮೂಲತಃ ಅದು ಅವನ ಸ್ವಭಾವ ಅಷ್ಟೆ. ಸ್ವಭಾವಕ್ಕನುಸಾರವಾಗಿ ಈ ಕಾರ್ಯಗಳನ್ನು ಮಾಡ್ತಾನೆ ಅವನು. ಆದ್ದರಿಂದ ಅವನ ವ್ಯಕ್ತಿತ್ವದಲ್ಲಿ ಇದೇನು ಕುಂದಲ್ಲ ಅಂತ ನಮ್ಮ ತಾತ್ಪರ್ಯ. ಅದನ್ನು ಇದಿಷ್ಟು ಪ್ರಯೋಜನಾಧಿಕರಣದ ಸಾರ ಇದು ಮೂಲ ಬ್ರಹ್ಮಸೂತ್ರದಲ್ಲಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ 30ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದೆಲ್ಲ ವಿವರಣೆ ಕೊಡ್ತಾ ಇದ್ದಾರೆ. ತದ್ವದೇತ್ ಶ್ರುತಿ ಅಂತಿದೆ ವೇದವಾಕ್ಯ ಅಣುಭಾಷ್ಯದಲ್ಲಿ. ತದ್ವದೇತ್ ಶ್ರುತಿ ಅಂದ್ರೆ ಏನರ್ಥ? ತತ್ ಅಂದರೆ ಸೃಷ್ಟೃತ್ವಾದ್ಯನಂತ ಗುಣತ್ವಂ. ಸೃಷ್ಟೃತ್ವ ಮೊದಲಾದ ಅನಂತ ಗುಣಗಳೇನಿವೆ ಅದು ಅಯುಕ್ತ. ಅಂದರೆ ನೀವು ಹೇಳಿದ ಯುಕ್ತಿಯಿಂದ ಅದು ವಿರುದ್ಧವಲ್ಲ, ಅದು ಹಾಗೆ ಸರಿಯಲ್ಲ. ಫಲಮುಖ ಯುಕ್ತಿ ವಿರುದ್ಧಂ ನ. ಫಲವೇ ಮೊದಲಾದಂಥ ಯುಕ್ತಿಗಳು. ಫಲದ ಅಪೇಕ್ಷೆ ಅವನಿಗೆ ಇದೆ ಅಂತಂದ್ರೂ ತಪ್ಪು, ಇಲ್ಲ ಅಂತ ಆದ್ರೂ ತಪ್ಪು ಅಂತೇನು ಒಂದು ಯುಕ್ತಿ ಮಾಡಿದ್ದೀರಲ್ಲ. ಅಲ್ಲಿ ಮುಖ ಅನ್ನೋ ಶಬ್ದಕ್ಕೆ ಆದಿ ಅಂತ ಅರ್ಥ ನಾನು ಶಬ್ದ ಇಟ್ಕೊಂಡಿದ್ದೇನೆ. ಆದಿ ಅಂತ ಅರ್ಥ ಇಟ್ಕೊಂಡು ಫಲ ಮೊದಲಾದ ಯುಕ್ತಿಗಳು. ಆ ಫಲ ಅನ್ನುವನ್ನೇ ಹೇತುವನ್ನಾಗಿ ಮಾಡಿಕೊಂಡು ಆ ಪರಮಾತ್ಮನಿಗೆ ಸರ್ವಕರ್ತೃತ್ವ ಇಲ್ಲ ಅಂತ ನೀವೇನು ಹೇಳಿ ಹೊರಟಿದ್ದೀರಿ, ಅದು ಆ ಥರ ಅಲ್ಲ. ಕುತಃ? ಯಾಕೆಂದ್ರೆ ಸೃಷ್ಟತ್ವಾದಿ ಸಾಧ್ಯ ಫಲಂ, ಸೃಷ್ಟತ್ವ ಮೊದಲಾದ ಕೆಲಸಗಳೇನಿವೆ ಅದರಿಂದ ಆಗಬೇಕಾಗಿರುವ ಸಾಧ್ಯ ಅಂದ್ರೆ ಆಗಬೇಕಾಗಿರೋದು ಅಂತ ಅರ್ಥ. ಅಂಥದ್ದು ಯಾವುದನ್ನು ಅನಪೇಕ್ಷೆಯವ ಆಲೋಚನೆ ಅಪೇಕ್ಷೆ ಮಾಡದೇನೆ ಸೃಷ್ಟತ್ವಾದಿ ಗುಣವತ್ತು ಕೇವಲ ಲೀಲೆಯವ, ಕೇವಲ ಲೀಲೆಯಿಂದಲೇ ಈ ಕೆಲಸಗಳನ್ನು ಅವನು ಮಾಡ್ತಾ ಇದ್ದಾನೆ. ಅದು ದೇವಶೇಷ ಸ್ವಭಾವವೇ ಮಾಪ್ತ ಕಾಮಸ್ಯ ಕಾಸ್ಪೃಹ. ದೇವನ ಸ್ವಭಾವ ಇದು. ಮತ್ತು ಅವನ ಆಪ್ತ ಕಾಮನಾದ್ರಿಂದ ಅವನಿಗೇನು ಅಪೇಕ್ಷೆ ಇದ್ದಿತ್ತು? ಇತ್ಯಾದಿ ಶ್ರುತಿ ವದೇತ್ ನ ಅಯುಕ್ತಂ ತದ್ವದೇತ್ ಶ್ರುತಿ ಅಂತಿದೆ. ಹೀಗೆ ಶ್ರುತಿ ಹೇಳ್ತಾ ಇದೆ ಅಂತ ಅರ್ಥ. ಇತ್ಯಾದಿ ಯೋಜ್ಯಂ, ಹೀಗೆ ವಾಕ್ಯದ ಜೋಡಣೆಯನ್ನು ಮಾಡ್ಕೋಬೇಕು. ಲೋಕೆ ಮತ್ತಸ್ಯ ನೃತ್ತಗಾನಾದಿವತ, ಮತ್ತನಾದಂಥ ವ್ಯಕ್ತಿಗೆ ನೃತ್ತಗಾನಾದಿಗಳು ಹೇಗೋ ಹಾಗೆ ಪೂರ್ಣಸ್ಯಾಪಿ ಹರೇಹೆ, ಪೂರ್ಣನಾದ ಭಗವಂತನಿಗೂ ಕೂಡ ಲೀಲಾರೂಪತೆಯ ಸೃಷ್ಟತ್ವ ಉಪಪತ್ತೇ ಇತ್ಯರ್ಥ. ಅವನ ಸೃಷ್ಟತ್ವ ಮೊದಲಾದ ಕೆಲಸಗಳು ಕೇವಲ ಲೀಲಾರೂಪವಾಗಿವೆ ಅಂತ ಅದರ ತಾತ್ಪರ್ಯ. ದೇವಶೇಷ ಸ್ವಭಾವೋ ಎಂಬಂತಿದೆಯಲ್ಲ, ಏಷಃ ಅಂದರೆ ಇಚ್ಛಾರೂಪವಾದದ್ದು ಅಂತ ಅರ್ಥ. ಏಷ ಅನ್ನೋ ಶಬ್ದಕ್ಕೇನೆ ಕೇವಲ ಇದು ಅಂತಷ್ಟೇ ಅರ್ಥ ಅಲ್ಲ, ಅದು ಆತನ ಇಚ್ಛಾರೂಪವಾದದ್ದು ಅಂತಲೇ ತಾತ್ಪರ್ಯ ಇದೆ. ಇದು ಭಗವಂತನ ಇಚ್ಛಾರೂಪವಾದ್ದರಿಂದ ಯಾವುದೇ ದೋಷ ಇಲ್ಲ ಅಂತ ತಾತ್ಪರ್ಯ. ಇಚ್ಛಾರೂಪ ಸೃಷ್ಟ್ಯಾದಿ ವ್ಯಾಪಾರ ಇತ್ಯರ್ಥ. ಏಷ ಅನ್ನೋ ಶಬ್ದಕ್ಕೆ ಸರ್ವಮೂಲದಲ್ಲಿ ಬಂದಿರುವಂತಹ ಮತ್ತೊಂದು ಸಂಗತಿಯು ಕೂಡ ನನಗೆ ನೆನಪಿಗೆ ಬರ್ತದೆ. ಏಷ ಐಶ್ವರ್ಯ ರೂಪತ್ವಾತ್ ಅಂತ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಸರ್ವೈಶ್ವರ್ಯ ಸ್ವರೂಪತ್ವಾತ್ ಏಷ ಇತ್ಯಭಿಧೇಯತೆ ಅಂತ ಹೇಳಿದ್ದಾರೆ. ಹೀಗೆ ಸರ್ವೈಶ್ವರ್ಯ ಸ್ವರೂಪ ಅಂತ ಕೂಡ ಅದಕ್ಕೆ ಅರ್ಥ ಇದೆ. ಮತ್ತೆ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿಯೂ ಕೂಡ ಸರ್ವಸ್ಯ ಇಷ್ಟ ಅಯಂ ಕೇಶವ ಅಂತ, ಹೀಗೆ ಅವನು ಸರ್ವೇಷ್ಟನಾದ್ದರಿಂದ ಅವನನ್ನ ಏಷ ಅಂತ ಹೇಳಿದ್ದಾರೆ. ಹೀಗೆ ಕೂಡ ಏಷ ಅನ್ನೋ ಶಬ್ದಕ್ಕೆ ನಾವು ಒಂದು ಅರ್ಥವನ್ನ ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕು. ಮುಂದೆ 31ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ನಾನು ಅಥಾಪಿ ನ ಸೃಷ್ಟತ್ವ ಜನಂತ ಗುಣತ್ವ ಹರೇ ಸಾಧು. ಇಷ್ಟೆಲ್ಲ ನೀವು ಏನೇನೋ ಪ್ರತಿಪಾದನೆ ಮಾಡಿದರೂ ಕೂಡ ಭಗವಂತನನ್ನ ಸೃಷ್ಟಿಯಾದ್ಯನಂತ ಗುಣ ಉಳ್ಳವನು ಅಂತ ಹೇಳೋದು ಸರಿಯಲ್ಲ. ಯಾಕೆ ಸರಿಯಲ್ಲ ಅಂದ್ರೆ, ನಿರ್ನಿಮಿತ್ತಂ ಪ್ರಾಣಿನಾಂ ವಿಭಾಗೇನ ಸುಖ ದುಃಖಾದಿದ್ದಾನೆ. ಕೆಲವು ಪ್ರಾಣಿಗಳಿಗೆ ಅವನು ಸುಖ ಕೊಡ್ತಿದ್ದಾನೆ, ಕೆಲವು ಪ್ರಾಣಿಗಳಿಗೆ ದುಃಖ ಕೊಡ್ತಿದ್ದಾನೆ. ನಿರ್ನಿಮಿತ್ತಂ, ಯಾವುದೇ ನಿಮಿತ್ತ ಇಲ್ಲದೆ ಹೀಗೆ ಮಾಡ್ತಿದ್ದಾನಲ್ಲ.
ವಿಭಾಗೇನ ಒಬ್ರಿಗೆ ಇದನ್ನ ಒಬ್ರಿಗೆ ಅದನ್ನು ಕೊಡ್ತಾ ಇದ್ದಾನೆ. ಅದರಿಂದ ವೈಷಮ್ಯಸ್ಯ ನೈರ್ಗುಣ್ಯಸ್ಯ ಪ್ರಾಪ್ತೇ ಭಗವಂತನಿಗೆ ಪಕ್ಷಪಾತ ಬಂತು. ವೈಷಮ್ಯ ಅಂದರೆ ಪಕ್ಷಪಾತ, ಮತ್ತು ನೈರ್ಘಣ್ಯ ಅಂದರೆ ಕ್ರೌರ್ಯ ಅದು ಬಂತು. ಇತ್ಯತಃ ಪ್ರಾಪ್ತಂ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ವೈಷಮ್ಯ ನೈರ್ಘಣ್ಯೇ ನ ಸಾಪೇಕ್ಷತ್ವ ಇತ್ಯಾದಿ ಸೂತ್ರತ್ರಯಂ, 3 ಸೂತ್ರಗಳನ್ನು ಒಳಗೊಂಡಂಥ ವೈಷಮ್ಯ ನಿರ್ಘಣ್ಯಾಧಿಕರಣ ಅದು ಬಂದಿದೆ. ಅದರ ಸಾರ ಸಂಗ್ರಹವನ್ನು ನಾಯುಕ್ತಂ ಎಂಬ ಮಾತಿನಿಂದ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಓಂ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ ಓಂ ಅಂತದು 2ನೇ ಅಧ್ಯಾಯದ 1ನೇ ಪಾದದ 35ನೇ ಸೂತ್ರ. ಕರ್ಮಾಪೇಕ್ಷೆಯ ಫಲದಾತೃತ್ವಾತ್ ನ ತಸ್ಯ ವೈಷಮ್ಯ ನೈರ್ಘಣ್ಯೆ. ಸಾಪೇಕ್ಷತ್ವಾತ್ ಅಂದರೆ ಭಗವಂತ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಮಗೆ ಫಲಗಳನ್ನು ಕೊಡುವುದರಿಂದ ಅವನಿಗೆ ಯಾವುದೇ ಪಕ್ಷಪಾತದ ಆಪಾದನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅವನು ಕ್ರೂರಿಯಾಗಿಬಿಟ್ಟ ಅಂತ ಆಪಾದನೆಯನ್ನು ಕೂಡ ಮಾಡೋದು ಸರಿಯಲ್ಲ. ಪುಣ್ಯೇನ ಪುಣ್ಯಂ ಲೋಕಯತಿ ಪಾಪೇನ ಪಾಪಂ. ನಾವು ಮಾಡಿದ ಪುಣ್ಯಕ್ಕನುಸಾರವಾಗಿ ನಾವು ಪುಣ್ಯವನ್ನು, ಪಾಪಕ್ಕನುಸಾರವಾಗಿ ಪಾಪವನ್ನು ಕೊಡ್ತಾನೆ ಅಂತ ಆಚಾರ್ಯರು ಒಂದು ಶ್ರುತಿಯನ್ನು ಅಲ್ಲಿ ಉದ್ಧರಿಸಿದ್ದಾರೆ. ಇದರ ವಿವರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ.